ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕಾಜೂರ್ ಉರುಸಿಗೆ ಹೋಗ್ತಾ ಇದ್ದೇನೆ. ಇವತ್ತು 2 ತಾರೀಕು ಭಾನುವಾರ, ಸಂಡೇ. ಇವತ್ತು ಲಾಸ್ಟ್ ಡೇ ಕಾಜೂರ್ ಉರುಸ್ ಇವತ್ತು. ಹಾಗೆ ಹೋಗ್ತಾ ಇದ್ದೇವೆ ನಾವು. ಇವಾಗ ಟೈಮು 3 o'clock ಆಗಿದೆ. ನಾವು ಸಂಜೆ ಹೋಗುವ ಅಂತ. ಅಲ್ಲಿಗೆ ರೀಚ್ ಆಗುವಾಗ ಆಲ್ಮೋಸ್ಟ್ 4:30 5 o'clock ಆಗ್ತದೆ. ಇವಾಗ ನಾವು ಅಮ್ಮನ ಮನೆಗೆ ಹೋಗಿ ಅವರನ್ನು ಪಿಕಪ್ ಮಾಡಿಕೊಂಡು ಮತ್ತು ನಾವು ಹೋಗ್ತಾ ಇದ್ದೇವೆ. ನಾವು ಆಲ್ಮೋಸ್ಟ್ ನಾವು ಉರುಸಿಗೆಲ್ಲ ಹೋಗೋದು ಸಂಜೆನೇ ಹೋಗೋದು, ಸಂಜೆ ಟೈಮೇ ಹೋಗೋದು. ಮತ್ತು ನಾವು ವರ್ಷ ಕಾಜೂರು ಉರುಸಿಗೆ ಒಂದು ಮಿಸ್ ಮಾಡೋದಿಲ್ಲ, ಹೋಗ್ತಾ ಇರ್ತೇವೆ. ಈ ವರ್ಷ ನನಗೆ ಡೌಟ್ ಇತ್ತು, ಅಂದರೆ ನನಗೆ ಜ್ವರ ಇತ್ತು. ಹಾಗೆ 1 week ವ್ಲಾಗ್ ಏನು ಹಾಕಿರಲಿಲ್ಲ. ಜ್ವರ ಸ್ವಲ್ಪ ಕಡಿಮೆ ಆಯಿತು ಅಂತ ಲಾಸ್ಟ್ ಡೇ ಉರುಸಿಗೆ ಹೋಗ್ತಾ ಇದ್ದೇವೆ. ಮತ್ತು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ. ಕಳೆದ ವರ್ಷದ್ದು ಕೂಡ ನಾನು ವ್ಲಾಗ್ ಹಾಕಿದ್ದೇನೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಫಸ್ಟಲ್ಲಿ ನಾನು ಅದು ಕೂಡ ಹೋಗಿದ್ದೆ. ಆ ವ್ಲಾಗ್ ಕೂಡ ನಾನು ಹಾಕಿದ್ದೇನೆ. ಯಾರು ನೋಡಲಿಲ್ಲ ಅಂದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೇನೆ, ಕ್ಲಿಕ್ ಮಾಡಿ ನೋಡಿ. ಓಕೆ, ಇವಾಗ ನಾವು ಅಲ್ಲಿಗೆ ರೀಚ್ ಆಗಿ ಮೇಲೆ ದರ್ಗಾದಲ್ಲಿ ಜಿಯಾರತ್ ಮಾಡಿ ಆಮೇಲೆ ಇವಾಗ ಕೆಳಗಿನ ದರ್ಗಾಕ್ಕೆ ಹೋಗ್ತಾ ಇದ್ದೇವೆ ಜಿಯಾರತ್ ಮಾಡಲಿಕ್ಕೆ. ಇವಾಗ ಜಿಯಾರತ್ ಎಲ್ಲ ಮಾಡಿ ಆಯಿತು. ಆಮೇಲೆ ಇವಾಗ ಮೇಲೆ ಹೋಗ್ತಾ ಇದ್ದೇವೆ. ಏನೆಲ್ಲ ಶಾಪ್ ಇದೆ, ಏನೆಲ್ಲ ತಿನ್ನಲಿಕ್ಕಿದೆ, ಕುಡಿಲಿಕ್ಕಿದೆ, ಹಾಗೆ ಮನೆಗೆ ಏನೆಲ್ಲ ಐಟಮ್ ತಗೊಂಡು ಹೋಗ್ಲಿಕ್ಕಿದೆ, ಇದೆಲ್ಲನೂ ಎಕ್ಸ್ಪ್ಲೋರ್ ಮಾಡುವಂಥ. ಉರುಸಿಗೆಲ್ಲ ಬಂದರೆ ಇದೆ ಅಲ್ಲ ಜಾಸ್ತಿ ಕ್ರೇಜ್. ನಮಗೆ ಹೆಣ್ಮಕ್ಳಿಗೆ ಕ್ರೇಜ್ ಇದೇನೆ, ಏನೆಲ್ಲ ಇದೆ ಅಂತ ನೋಡೋದೇ ಕ್ರೇಜ್. ಸೊ ಹಾಗೆ ಫಸ್ಟಿಗೆ ನಮಗೆ ಸ್ವಲ್ಪ ಬಾಯಾರಿಕೆ ಆಗ್ತಿತ್ತು. ಲೈಮ್ ಸೋಡಾ ಕುಟ್ಕೊಂಡು ಮತ್ತೆ ಹೋಗ್ತಾ ಇದ್ದೇವೆ. ಇಲ್ಲಿ ಆ ಮಕ್ಕಳಿಗೆ ಆಟ ಆಡೋದೆಲ್ಲ ಇದೆಲ್ಲ ಇತ್ತಲ್ಲ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದರೆ ಮಾಜಿಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸೇ ಇರಲಿಲ್ಲ. ಮಾಜ್ ಅದರಲ್ಲಿ ಕುತ್ಕೊಳ್ಳೋದ್ರಲ್ಲಿದ್ದ. ನಾನು ಕುತ್ಕೊಳ್ಳಿಸಲಿಲ್ಲ, ಅಂದರೆ ಅವನಿಗೆ ಕರೆಕ್ಟ್ ಕುತ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ, ಇನ್ನು ಬಿದ್ದರೆ ಅಂತ ನನಗೆ ಭಯ ಆಗ್ತಿತ್ತು. ಸೊ ಹಾಗೆ ಅವನು ಅದರಲ್ಲಿ ಕುತ್ಕೊಳ್ಳೋದಂತ ಇದ್ದ, ನಾನು ಕುತ್ಕೊಳ್ಳಿಸಲಿಲ್ಲ. ಅಲ್ಲಿಂದ ಬಂದ್ವಿ. ಈಗಾದರೂ ಮಂಗ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ. ಮತ್ತು ಈ 20 rupees ಹೇರ್ ಎಕ್ಸಸರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ರಿಲಾನಿಗೆ ತಗೊಂಡೆ, ಏನು ಜಾಸ್ತಿ ತಗೊಳ್ಳಿಲ್ಲ. ಬ್ರೇಸ್ಲೆಟ್ ಒಂದು ತಗೊಂಡೆ ಅವಳಿಗೆ ಅಷ್ಟೇ. ತುಂಬ ಇದೆ ಅವಳಿಗೆ, ಅದು ತಗೊಂಡದೇ ಹಾಕೋದಿಲ್ಲ ಅವಳು. ಒಂದು ಅಂತ ಬ್ರೇಸ್ಲೆಟ್ ಒಂದು ಬೇಕಂತ ಹೇಳಿತು, ಅದು ತಗೊಂಡು ಕೊಟ್ಟೆ. ಆದಮೇಲೆ ಎಲ್ಲಿಗೆ ಹೋದರೂ ಕೂಡ ನಮಗೆ ಏನು ಅವಿಲ್ ಮಿಲ್ಕ್ ಒಂದು ಬೇಕೇ ಬೇಕು. ಸೊ ಅವಿಲ್ ಮಿಲ್ಕ್ ತಗೊಂಡ್ವಿ.
മൂന്നും കാരം ഈ കട്ട് കാരം ಮತ್ತೆ ಕೊರಡಿ ಕಟ್ ಮತ್ತು ಸ್ವೀಟ್ ಕಾರ್ನ್ ತಗೊಳ್ಳುವ ಅಂತ ಸ್ವೀಟ್ ಕಾರ್ನೆಲ್ಲ ಪಾರ್ಸೆಲ್ ಮಾಡಿ ತಗೊಂಡು ಹೋದ್ವಿ. ಅಂದರೆ ನನಗೆ ಅಲ್ಲಿಯೇ ತಿನ್ನಲಿಕ್ಕಾಗಲಿಲ್ಲ, ಪಾರ್ಸೆಲ್ ತಗೊಂಡ್ವಿ ನಾವು. ತುಂಬ ಖಾರ ಹೇಳಿದರೆ ತುಂಬ ಖಾರ ಮಾಡ್ತಾರೆ, ಇಲ್ಲ ತುಂಬ ಸ್ವೀಟ್ ಇರ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ವಿ ಸ್ವಲ್ಪ ಖಾರ ಹಾಕಿ ಅಂತ ಹೇಳ್ತಾ ಇದ್ವಿ. ಆಮೇಲೆ ಇದು ಎಂಥ ಪೈನಾಪಲ್ ಎಲ್ಲ ನೀರಲ್ಲಿ ಹಾಕಿದ್ದು, ಅದಂತೂ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಟ್ರೈ ಮಾಡಿದ್ದೀರ ಅಂತ ಹೇಳಿ. ಇದು ನಮಗೆ ತುಂಬ ಇಷ್ಟ. ಈ ಥರ ಪೈನಾಪಲ್ಲ ಮತ್ತು ಎಂಥ ಮಾವಿನಕಾಯಿ, ಬೀಟ್ರೋಟ್. ನನಗೆ ಬೀಟ್ರೋಟ್ ನಾವು ಫಸ್ಟ್ ನೋಡಿದ್ದು ಈ ಥರ ನೀರಲ್ಲಿ ಹಾಕಿಟ್ಟದ್ದು. ನಾವು ತೆಗೊಳ್ಳಿಲ್ಲ, ಮಾತ್ರ ಟೇಸ್ಟ್ ಒಳ್ಳೇದಿರಲಿಲ್ಲ ಅದಂತ ಆಯಿತು ನನಗೆ. ಸೊ ಅದು ತೆಗೊಳ್ಳಿಲ್ಲ. ಇದೇ ನೆಲ್ಲಿಕಾಯಿ ಮತ್ತು ಇದೆಲ್ಲ ತೆಕ್ಕೊಂಡು ಪಾರ್ಸೆಲ್ ತೆಕ್ಕೊಂಡ್ವಿ. ಇದೆಲ್ಲ ಅಲ್ಲಿ ತಿನ್ನಲಿಲ್ಲ ನಾವು, ಪಾರ್ಸೆಲ್ ತೆಕ್ಕೊಂಡು ಬಂದ್ವಿ ನಾವು. ಆಮೇಲೆ ನಾವು ಟೀ ಎಲ್ಲ ಅಲ್ಲಿ ಸ್ವಲ್ಪ ಕುಡಿದು ಆಮೇಲೆ ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಹೋಗುವಾಗ 6 o'clock ಆಲ್ಮೋಸ್ಟ್ ಆಗಿತ್ತು ಅನಿಸುತ್ತೆ. ಕರೆಕ್ಟಾಗಿ ಟೈಮ್ ನೋಡಲಿಲ್ಲ ನಾನು. ತುಂಬ ನೈಟ್ ಮಾಡೋದು ಬೇಡ ಅಂತ, ಆದರೂ ಕೂಡ 7:30 ಆಯಿತು ನಾವು ಮನೆಗೆ ಬರುವಾಗ. ಏನು ಎಲ್ಲ ಪಾರ್ಸೆಲ್ ತಗೊಂಡು, ಅಲ್ಲೇನು ತಿನ್ನಲಿಕ್ಕೆ ಆಗಲಿಲ್ಲ ಅಂತ ಪಾರ್ಸೆಲ್ ತಗೊಂಡು ಆಟೋದಲ್ಲಿ ಹೋಗುವಾಗ ತಿನ್ಕೊಂಡು ಹೋದ್ವಿ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಅಂದರೆ ತುಂಬ ಏನು ಕವರ್ ಮಾಡಲಿಲ್ಲ, ಸ್ವಲ್ಪ ಕವರ್ ಮಾಡಿದ್ದೆ ನನ್ನ ಕೈಯಲ್ಲಿ ಆದಷ್ಟು. ಇಷ್ಟ ಆದರೆ ವ್ಲಾಗ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಓಕೆ, ಹಾಗೆ ಯಾರೆಲ್ಲ ಹೋಗಿದ್ದೀರಾ ಅಂತಾನು ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೇನೆ. ಓಕೆ, ಬಾಯ್ ಗೈಸ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.